ಇಂತ ಒಂದು IPL ಮ್ಯಾಚ್ ಗಳು ನಡೀತಿರ್ಬೇಕಾದ್ರೆ ನೀವು ಕಬಡ್ಡಿ ನೋಡಕ್ ಬಂದಿದಿರಲ್ಲ, ನಿಮಗೆ ಕಬಡ್ಡಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಕಬಡ್ಡಿ ಬಹಳ ಹತ್ರದಿಂದ ನೋಡ್ತೀವಿ, ಹತ್ರದಿಂದ. ಆಮೇಲೆ ಇದು ಬೇಗ ಮುಗಿಯುತ್ತೆ. ತುಮಕೂರು ಸ್ಮಾರ್ಟ್ ಸಿಟಿ ಸರಿಯಾಗಿ ಈ ಸ್ಟೇಡಿಯಂ ಕೂಡ ಸ್ಮಾರ್ಟ್ ಆಗಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಪ್ರಕಾಶ್ ಕುಮಾರ್. ಸರ್ ಯಾವ ಊರು ಸರ್? ಇಲ್ಲ ತುಮಕೂರು. ತುಮಕೂರನ್ನ. ಸರ್ ಏನ್ ಸರ್ ಇಂತ ಒಂದು IPL ಮ್ಯಾಚ್ ಗಳು ನಡೀತಿರ್ಬೇಕಾದ್ರೆ ನೀವು ಕಬಡ್ಡಿ ನೋಡಕ್ ಬಂದಿದಿರಲ್ಲ, ನಿಮಗೆ ಕಬಡ್ಡಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಕಬಡ್ಡಿ ಬಹಳ ಹತ್ರದಿಂದ ನೋಡ್ತೀವಿ, ಹತ್ರದಿಂದ. ಆಮೇಲೆ ಇದು ಬೇಗ ಮುಗಿಯುತ್ತೆ. ಆಮೇಲೆ ಅವರ ಫಿಟ್ನೆಸ್ ಇರ್ತವಲ್ಲ, ಬಾಡಿ ಫಿಟ್ನೆಸ್ಗಳು, ಅದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರ್ತದೆ. ಅವರು ಫಿಟ್ನೆಸ್ ಹೆಂಗಿರ್ತ ಅದನ್ನು ಕಣ್ಣಾರೆ ನೋಡ್ತೀವಿ. ಇವರು ಅಲ್ಲಿ ಕ್ರಿಕೆಟ್ ಆದ್ರೆ ಪ್ಯಾಡ್ ಎಲ್ಲ ಹಾಕ್ಯಂತಾರೆ, ಇವೆಲ್ಲ ಇವ್ರೇನಿಲ್ಲ, ರಿಯಾಲಿಟಿ ಇರ್ತಾರೆ. ಆಮೇಲೆ ಇವ್ರ ಪರ್ಸನಾಲಿಟಿ ಕಾಣುತ್ತೆ. ಆಮೇಲೆ ಕಬಡ್ಡಿ ಆಡೋದ್ರಿಂದ ಹೆಲ್ತ್ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್, ಲಂಗ್ಸ್ ಎಕ್ಸರ್ಸೈಸ್, ಮೈಂಡ್, ಪ್ರತಿಯೊಂದು ಅಂಗಾಂಗಗಳಿಗೂ ಎಕ್ಸರ್ಸೈಸ್ ಸಿಗುತ್ತೆ. ಹಂಗಾಗಿ ಆಮೇಲೆ ಇದು ಭಾರತದ ತುಂಬಾ ಹೆಮ್ಮೆಯ ಆಟ, ಕ್ರೀಡೆ. ಹಂಗಾಗಿ ತುಂಬಾ ಇಷ್ಟ. ನಾವು ಮನೇಲಿ ಟಿವಿಯಲ್ಲಿ ನೋಡ್ತಾ ಇದ್ವಿ, ಈಗ ಲೈವ್ ಇಲ್ಲಿ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಸರ್ ಈ ಒಂದು ಇಂಡೋರ್ ಸ್ಟೇಡಿಯಂ ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸರ್ ಈಗ ಆ ಕಡೆ ನಮ್ಮ ಜೂನಿಯರ್ ಅಥ್ಲೆಟಿಕ್ಸ್ ಕೂಡ ನಡೀತಾ ಇದೆ. ಹೌದೌದು, ನೋಡ್ಕೊಂಡ್ ಅದು ಚೆನ್ನಾಗಿ ಮಾಡಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಸರಿಯಾಗಿ ಈ ಸ್ಟೇಡಿಯಂ ಕೂಡ ಸ್ಮಾರ್ಟ್ ಆಗಿದೆ. ಸ್ಮಾರ್ಟ್ ಸಿಟಿ ತಕ್ಕಗೆ ಸ್ಟೇಡಿಯಂ ಸ್ಮಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗಿದೆ. ಸರ್ ಇಲ್ಲಿ ಬಂದಿರ್ತಕ್ಕಂಥ ಕಬಡ್ಡಿ ಪ್ಲೇಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಆಡಿ ಎಲ್ಲರೂ ಒಳ್ಳೇದಾಗ್ಲಿ. ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇದು ರಾಷ್ಟ್ರೀಯ ಕ್ರೀಡೆ ತರ ತುಂಬಾ ಹೆಸರುವಾಸಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು.